ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. In this video, I'm going to discuss about a new notification. Maybe I am too late to make this video, but ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರಿ, ಲೋಕಲ್ ಬ್ಯಾಂಕ್ ಆಫೀಸರ್ ಕಾಲ್ ಫಾರ್ ಆಗಿದೆ, ಅದಕ್ಕೆ ನಾವು ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಆ್ಯಕ್ಚುಲಿ ನಾನು ಇದನ್ನು ಅಬ್ಸರ್ವ್ ಮಾಡಿಲ್ಲ ಕಾಲ್ ಆಗಿದೆ ಅಂತ, ಆ್ಯಂಡ್ ನೋಡಿದ್ರೂ ಅವಾಯ್ಡ್ ಮಾಡಿರ್ತೀನಿ, ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದಾರೋ ಅಂತ. ಬಿಕಾಸ್ ರೀಸೆಂಟಾಗಿ ಬಂದಿರುವಂಥ ಎಲ್ಲ ನೋಟಿಫಿಕೇಷನ್ಗಳಲ್ಲೂ LBO ನೋಟಿಫಿಕೇಷನ್ಗಳಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನನ್ನದು ಎಕ್ಸ್ಪೀರಿಯನ್ಸ್ ಕೇಳಿರೋದು ನೋಡಿದ್ರೆ ಬೇಜಾರಾಗುತ್ತೆ. ಅವ್ರು ಎಕ್ಸ್ಪೀರಿಯನ್ಸ್ ಕೇಳಿರೋದು ಇಲ್ಲ ಆಫೀಸರ್ ಆಗಿರಬೇಕು ಅಂತ ಕೇಳಿರ್ತಾರೆ. ಆಲ್ರೆಡಿ ಆಫೀಸರ್ ಆಗಿರೋರು ಮತ್ತೆ ಆಫೀಸರ್ಗೆ ಕಾಂಪಿಟೇಷನ್ ಕೊಡಬೇಕು ಅಂತಂದರೆ ಇಟ್ಸ್ ಲೈಕ್ ಯೂಸ್ಲೆಸ್. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ವಿತ್ ಎಕ್ಸ್ಪೀರಿಯನ್ಸ್ ಕೇಳಿದರೆ ರೀಸೆಂಟಾಗಿ ಬ್ಯಾಂಕ್ ಆಫ್ ಬರೋಡಾ ಕೂಡ ಬರ್ಬೋದು ನೋಟಿಫಿಕೇಷನ್ನು, ಇವತ್ತು ಅಥವಾ ನಾಳೆ ಯಾವಾಗಲಾರು ಬರುತ್ತೆ. ಸೊ ಅವರು ಕೂಡ ಮೇ ಬಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡಿದ್ದೆ. ಬಟ್ ನಾನು ನೋಟಿಫಿಕೇಷನ್ ನೋಡಿದ ಮೇಲೆ ಗೊತ್ತಾಯಿತು ಈ ಪೋಸ್ಟಿಗೆ ಈ ನೋಟಿಫಿಕೇಷನ್ ಅಂಡರಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅಂತ. ಆ್ಯಂಡ್ ಏನು ಇಂಪಾರ್ಟೆಂಟಪ್ಪ ಈ ಪೋಸ್ಟ್ದು ಅಂತ ಅಂದರೆ, ನಿಮಗೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಸಿಗುತ್ತೆ. ಸೊ ಲೋಕಲ್ ಪೋಸ್ಟಿಂಗು ಆಫೀಸರ್ ಸ್ಕೇಲಿಗೆ ಇದು ಬಿಟ್ಟು ನಿಮಗೆ ಯಾವುದಾದ್ರೂ ಇದೆ ಅಂದರೆ ಅದು RRB ಮಾತ್ರ. RRB ಸ್ಟೇಟಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದೇ ರೀತಿ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ನೀವು ಜಾಯಿನ್ ಆದರೆ ಯಾವುದೇ ಬ್ಯಾಂಕಿಗೂ ನೀವು ಅಪ್ಲೈ ಮಾಡಿರೋ ಸ್ಟೇಟಿಗೆ ಸೀಮಿತರಾಗಿರ್ತೀರ. ಎಲ್ಲಿವರೆಗೂ ಅಂತಂದರೆ ಸರ್ಟೈನ್ ಪೀರಿಯಡ್ 12 ಇಯರ್ಸ್ವರೆಗೂ ನಿಮ್ಮನ್ನ ಯಾವುದೇ ರೀತಿ ಔಟ್ ಆಫ್ ಸ್ಟೇಟ್ ಟ್ರಾನ್ಸ್ಫರ್ ಮಾಡಲ್ಲ. ಆ್ಯಂಡ್ 12 ಇಯರ್ಸಲ್ಲಿ ನೀವು ನಮ್ಮ ಇದೇ ಸ್ಟೇಟಲ್ಲಿ ಇದ್ದೀರಾ ಅಂತಂದರೆ ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ, ಯೂನಿಯನ್ ಹೇಗೆ ವರ್ಕ್ ಆಗುತ್ತೆ, ಟ್ರಾನ್ಸ್ಫರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ಪರ್ಮನೆಂಟಾಗಿ ಲೈಫ್ ಲಾಂಗು ನೀವು ಸೇಮ್ ಸ್ಟೇಟಲ್ಲಿ ಇರೋವಂಥ ಹೈ ಚಾನ್ಸಸ್ ಇರುತ್ತೆ. ಸೊ ಅದು ಈ ನೋಟಿಫಿಕೇಷನ್ದು ಇಂಪಾರ್ಟೆಂಟ್. ಮತ್ತು LBO ಮತ್ತು POಗೆ ಏನು ಡಿಫ್ರೆನ್ಸ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಫಸ್ಟು ನೋಟಿಫಿಕೇಷನ್ ಬ್ರೇಕ್ ಡೌನ್ ಮಾಡ್ತೀನಿ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂತ. ಸೊ ಲೆಟ್ಸ್ ಗೋ ಫಾರ್ ದ ನೋಟಿಫಿಕೇಷನ್. ಸೊ ಇದು ಬಂದುಬಿಟ್ಟು ಬುಲೆಟಿನ್ ಪಾಯಿಂಟ್ಸು, ಅದು ಲೆಂತಿ ನೋಟಿಫಿಕೇಷನ್ ಇದೆ, ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಆಗಿದೆ. ಇದರಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಿದ್ದೀನಿ. ಆ್ಯಂಡ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ನಿಮಗೆ August 8 ಸ್ಟಾರ್ಟ್ ಆಗಿದೆ, 24th ಲಾಸ್ಟ್ ಡೇಟು. ಸೊ ಐ ಆಮ್ ನಾಟ್ ದಟ್ ಟೂ ಲೇಟ್, ಯು ಕ್ಯಾನ್ ಸ್ಟಿಲ್ ಅಪ್ಲೈ ಫಾರ್ ದಿಸ್ ನೋಟಿಫಿಕೇಷನ್. ಆ್ಯಂಡ್ ಅಪ್ಲಿಕೇಶನ್ ಬಂದುಬಿಟ್ಟು 8ನೇ ತಾರೀಕಿಂದ 24ನೇ ತಾರೀಕುವರೆಗೂ ಇರುತ್ತೆ. ಎಕ್ಸಾಮ್ ಡೇಟ್ ಆ್ಯಕ್ಚುಲಿ ಔಟ್ ಆಗಿಲ್ಲ, ಬಟ್ ಎಕ್ಸಾಮ್ ಇವಾಗ ಎಂಡ್ ಅಂತ ಅಂದರೆ ನಿಮಗೆ ಮೋಸ್ಟ್ಲಿ ಅಕ್ಟೋಬರಲ್ಲಿ ನಿಮಗೆ ಒಂದು ಸಿಂಗಲ್ ಎಕ್ಸಾಮ್ ನೋಡ್ಬೋದು ನೀವು. ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಯಾವುದೇ ರೀತಿ ಕೊಲೈಡ್ ಆಗಲ್ಲ, ಯಾವುದೇ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಈ ಎಕ್ಸಾಮ್ ಕೊಲೈಡ್ ಆಗಲ್ಲ, ಅದೇ ರೀತಿ ಪ್ಲ್ಯಾನ್ ಮಾಡಿರ್ತಾರೆ. ಆ್ಯಂಡ್ ಪೋಸ್ಟಿಂಗ್ ಬಂದುಬಿಟ್ಟು 100% ಹೋಮ್ ಪೋಸ್ಟಿಂಗ್. 12 ವರ್ಷ ನಿಮ್ಮ ಸ್ಟೇಟಿಂದ ಕರ್ನಾಟಕಕ್ಕೆ ಅಪ್ಲೈ ಮಾಡಿದರೆ ಕರ್ನಾಟಕದಿಂದ ನಿಮ್ಮನ್ನ ಯಾವುದೇ ಸ್ಟೇಟಿಗೂ ಟ್ರಾನ್ಸ್ಫರ್ ಮಾಡಲ್ಲ, ಆರ್ ಅಂಟಿಲ್ ಸ್ಕೇಲ್ 4. ಸೊ ಸ್ಕೇಲ್ 4 ಆಗೋಕ್ಕೆ ನಿಮಗೆ ಬೇಕು ಅಷ್ಟೇ, ಆಲ್ಮೋಸ್ಟ್ ಬೇಕು 10+ ಇಯರ್ಸು. ಸೊ ಇದಿಷ್ಟು ಪೋಸ್ಟಿಂಗ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪೋಸ್ಟಿಂಗ್ ಕರ್ನಾಟಕದಲ್ಲೇ ಸಿಗುತ್ತೆ ಆಫೀಸರ್ ಸ್ಕೇಲ್ಗೆ. ಸ್ಕೇಲ್ ಆಫ್ ಪೇ ಅಂತ ಬಂದರೆ 48,480 ಇನಿಷಿಯಲ್ ಪೇ ಇರುತ್ತೆ, ಅದು ಬೇಸಿಕ್ ಪೇ. ನಾನು ವೀಡಿಯೋ ತಮ್ನೇಲಲ್ಲಿ 75,000 ಅಂತ ಮೆನ್ಷನ್ ಮಾಡಿದ್ದೆ. ಎಸ್ ಅಫ್ಕೋರ್ಸ್ ನಿಮಗೆ ಇನ್ ಹ್ಯಾಂಡು 75,000 ಸಿಗುತ್ತೆ, ಎಕ್ಸೆಪ್ಟ್ ಅಲೋಯನ್ಸಸ್. ಇದಲ್ಲದೆ ನಿಮಗೆ ಅಲೋಯನ್ಸಸ್ಸೇ ಈಗ ಫಾರ್ ಎಕ್ಸಾಂಪಲ್ ನೀವು ಈ ಪೋಸ್ಟಲ್ಲಿ ಜಾಯಿನ್ ಆದರೆ ನಿಮಗೆ ಲೀಸ್ ಇನ್ ಅಕೊಮಡೇಷನ್ ಅಂತ ಸಿಗುತ್ತೆ. ದಟ್ ಅಲೋನ್ ವಿಲ್ ಬಿ ಮಿನಿಮಮ್ 8,500. ಅದರಲ್ಲಿ ಪೆಟ್ರೋಲ್ ಅಲೋಯನ್ಸ್ ಇರುತ್ತೆ, ಅಥವಾ ನ್ಯೂಸ್ ಪೇಪರ್ಗಿರುತ್ತೆ, ಕರೆನ್ಸಿಗಿರುತ್ತೆ, ರೀಚಾರ್ಜ್, ಎಂಟರ್ಟೈನ್ಮೆಂಟ್, ಮೆಡಿಕಲ್ ಅಲೋಯನ್ಸ್, ತುಂಬ ಅಲೋಯನ್ಸಸ್ ಇರುತ್ತೆ. ಸೊ ಇದು ಇನ್ ಹ್ಯಾಂಡ್ ಸ್ಯಾಲ್ರಿ ಓವರಾಲ್ ನಿಮಗೊಂದು ಎಲ್ಲನೂ ನೀವು ಅಲೋಯನ್ಸಸ್ ಎಲ್ಲ ಕನ್ಸಿಡರ್ ಮಾಡಿದರೆ 85 to 90 ರೀಚ್ ಆಗಬಹುದು. ಆ್ಯಂಡ್ ಪ್ರೊಬೇಷನ್ ಇರುತ್ತೆ. ಪ್ರೊಬೇಷನ್ ನಿಮಗೆ 2 ಇಯರ್ಸ್ ಇರುತ್ತೆ. ಅದು ಬಿಟ್ಟು ಸರ್ವಿಸ್ ಬಾಂಡ್ ಇರುತ್ತೆ 2 lakh 3 ಇಯರ್ಸ್ಗೆ ಸರ್ವಿಸ್ ಬಾಂಡ್. ಅಂದರೆ ನೀವು 2 lakh ಕೊಡಬೇಕು ಅಂತಲ್ಲ, ನೀವೇನಾದರೂ ವಿತಿನ್ 3 ಇಯರ್ಸ್ ಈ ಜಾಬ್ನ ರಿಸೈನ್ ಮಾಡ್ತೀರಾ ಅಂತಂದರೆ ನೀವು 2 lakh ಪ್ಲಸ್ GST ಏನಿರುತ್ತೆ ಆ ಚಾರ್ಜಸ್ನ ನೀವು ನೋಟಿಸ್ ಪೀರಿಯಡ್ ಆದಮೇಲೆ ಪೇ ಮಾಡಿ ಹೋಗಬೇಕು. ಆ್ಯಂಡ್ ನಿಮಗೇನಾದ್ರು ಮೊದಲೇ ನೀವು ಆಫೀಸರ್ ಆಗಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅಡ್ವಾನ್ಸ್ 2 ಇಂಕ್ರಿಮೆಂಟ್ ಇರುತ್ತೆ. ಅದನ್ನು ನೀವು ಆಲ್ರೆಡಿ ವರ್ಕಿಂಗ್ ಇದ್ದರೆ ಇದು ನಿಮಗೆ ಯೂಸು, ಬಟ್ ನೀವು ಫ್ರೆಶರ್ಸ್ ಇರೋದ್ರಿಂದ ಅದು ನಿಮಗೇನು ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಬರೋಣ, ಕರ್ನಾಟಕಕ್ಕೆ ವೇಕೆನ್ಸಿ ಎಷ್ಟಿದೆ ಅಂತ 50. ಸೊ ತುಂಬ ಜನ ತುಂಬ ಕಮ್ಮಿ ವೇಕೆನ್ಸಿ ಅಪ್ಲೈ ಮಾಡೋದು ಬೇಡವಾ ಅಂತ ಯೋಚನೆ ಮಾಡ್ತಿರ್ತೀರಾ. ನನ್ನ ಬ್ಯಾಚಲ್ಲಿ ನಮ್ಮ ಯೂನಿಯನ್ ಬ್ಯಾಂಕಿಗೆ ಸೆಲೆಕ್ಟ್ ಆಗಿರೋ ವೇಕೆನ್ಸಿ ಬಂದಿದ್ದು 300. ಅದಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗಿರಲಿಲ್ಲ ಅದರಲ್ಲಿ ಕೆಲವೊಬ್ಬರು ಯುಕೋ ಬ್ಯಾಂಕ್ದು ಅದೇ ಟೈಮಲ್ಲಿ ನೋಟಿಫಿಕೇಷನ್ ಬಂದಿತ್ತು, 35 ಅಷ್ಟೇ ವೇಕೆನ್ಸಿ. ಅಂಡರ್ 300 ಸೆಲೆಕ್ಟ್ ಆಗಿರೋರು ಆಗಿಲ್ಲದೆ ಇರೋರು ಕೂಡ ಈ 35 ಅಂಡರ್ ಸೆಲೆಕ್ಟ್ ಆಗಿದ್ರು. ಸೊ ವೇಕೆನ್ಸಿ ಎಷ್ಟೇ ಇರಲಿ ನಿಮಗೆ ಬೇಕಾಗಿರೋದು ಒಂದೇ ವೇಕೆನ್ಸಿ. ಆ್ಯಂಡ್ 50 ಅಂತ ಕಮ್ಮಿ ಏನು ವೇಕೆನ್ಸಿ ಇಲ್ಲ, ಕನ್ಸಿಡರಿಂಗ್ ದ ಕ್ವಾಂಟಮ್ ಆಫ್ ದಿಸ್ ಬ್ಯಾಂಕ್ ಆ್ಯಂಡ್ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಈ ಬ್ಯಾಂಕಿಗೆ ಅಂತ ಕನ್ಸಿಡರ್ ಮಾಡಿದರೆ. ಸೊ 50 ವೇಕೆನ್ಸಿ ಇದೆ, ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದುಬಿಟ್ಟು ನಿಮಗೆ ಏಜ್ ಲಿಮಿಟ್ ಬಂದುಬಿಟ್ಟು ನೀವು 1/8/2026 ಅಂದರೆ August 1ಗೆ ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಆ್ಯಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಕೋಬೋದು. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಆಗಿರಬೇಕು, ಎನಿ ಡಿಸಿಪ್ಲಿನ್, BA, BCom, BSc, ಇಂಜಿನಿಯರಿಂಗ್ ಯಾವುದಾದ್ರೂ ಆದ್ರೂ ನೀವು ಅಪ್ಲೈ ಮಾಡ್ಬೋದು. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದು ಇಂಪಾರ್ಟೆಂಟ್. ಇದು ಯಾರಿಗಿರುತ್ತೆ ಅಂತಂದರೆ
ಯಾರ್ಯಾರು 10th ಆರ್ 12th ಕನ್ನಡ ಓದಿಲ್ಲ ಅಂಥವ್ರಿಗೆ, ನೀವು ಕರ್ನಾಟಕದವರಾದರೂ ಇರುತ್ತೆ, ಅದರ್ ಸ್ಟೇಟರ್ ಆಬ್ವಿಯಸ್ಲಿ ಓದಿರಲ್ಲ, ಅವರಿಗಂತೂ ಇದ್ದೇ ಇರುತ್ತೆ. ಸೊ ಅಪ್ಲೈ ಮಾಡುವಾಗ ಗಮನ ಕೊಟ್ಟು ಅಪ್ಲೈ ಮಾಡಿ. ನಿಮ್ಮ ಕೆಲವೊಬ್ಬರು ಸೆಂಟ್ರಲ್ ಬೋರ್ಡ್ ICSE ಅಥವಾ CBSE ಇರೋರಿಗೆ, ಫಾರ್ ಎಕ್ಸಾಂಪಲ್ KV ಅವ್ರಿಗೆ ಕನ್ನಡ ಇರೋದಿಲ್ಲ, ನೀವು ಕರ್ನಾಟಕದ ಇದ್ದೀರಾ ಅಂತ ಅಂದ್ಬಿಟ್ಟು ಗೊತ್ತು ಅಂತ ಟಿಕ್ ಮಾಡಬೇಡಿ, ನೀವು LPTನ ಅಟೆಂಡ್ ಮಾಡಲೇಬೇಕು. ಸೆಲೆಕ್ಷನ್ ಪ್ರೋಸೆಸ್ ಸಿಂಗಲ್ ಎಕ್ಸಾಮಿನೇಷನ್, ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ಎಕ್ಸಾಮ್ ಏನಪ್ಪ ಅಂತಂದರೆ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ, ಕ್ವಾಂಟ್ ಇರುತ್ತೆ, ದಟ್ ಈಸ್ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್, ಅದು ಬಿಟ್ಟು ಇಂಗ್ಲೀಷ್ ಇರುತ್ತೆ. ಸೊ 4 ಸಬ್ಜೆಕ್ಟ್ಸ್ ಅಷ್ಟೇ. ಟೋಟಲ್ ನಿಮಗೆ 200. ನನ್ನ ನೋಟಿಫಿಕೇಷನಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಇತ್ತು, ಲೈಕ್ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ಇತ್ತು, ಬಟ್ ಇದರಲ್ಲಿ ಅದು ಕೂಡ ಇಲ್ಲ. ಸೊ ಇಟ್ ಈಸ್ ಗೋಲ್ಡನ್ ಆಪರ್ಚುನಿಟಿ. ಆ್ಯಂಡ್ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಬಂದುಬಿಟ್ಟು ಮಾಡರೇಟ್ ಇರುತ್ತೆ. ಈ ಕಡೆ ಡಿಫಿಕಲ್ಟು ಅಲ್ಲ, ಈ ಕಡೆ ಈಸಿನೂ ಅಲ್ಲ. ಆ್ಯಂಡ್ ಮಾಡರೇಟ್ ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ನೀವು ರೀಸನಿಂಗಲ್ಲಿ 30 ಅಟೆಂಡ್ ಮಾಡಬೇಕು, ಆ ರೇಂಜಿಗೆ ನೀವು ಪ್ರಿಪೇರ್ ಆಗಬೇಕು. 30 ಡಾಟಾ ಅನಾಲಿಸಿಸಲ್ಲಿ 30 ಅಟ್ಲೀಸ್ಟ್ ಒಂದು 25+ ಅಟೆಂಡ್ ಮಾಡಬೇಕು. ದಟ್ ಗಿವನ್ ಅದು ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇಪರ್ ಹೇಗೆ ಬರುತ್ತೆ ಅಂತ. ಯೂಶ್ವಲಿ ಕಟ್ ಆಫ್ ತುಂಬ ಹೈ ಹೋಗುತ್ತೆ. ಸೊ ಟ್ರೈ ಟು ಅಟೆಂಪ್ಟ್ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್. ಸೊ ಟೋಟಲ್ ನಿಮಗೆ 200 ಮಾರ್ಕ್ಸ್ ಇರುತ್ತೆ, 140 ಕ್ವಶನ್ಸ್ ಇರುತ್ತೆ, 3 hours ಟೈಮ್. ಸೊ ಕಟ್ ಆಫ್ ಇಲ್ಲಿ ನೋಡಿ, ಸೆಕ್ಷನಲ್ ಗುಡ್, ಸೆಕ್ಷನಲ್ ಕಟ್ ಆಫ್ ಕೂಡ ಇಲ್ವಂತೆ, ಬಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25, ಅದ್ರ ಬಗ್ಗೆ ಗಮನ ಕೊಡಿ. ಅದಾದಮೇಲೆ ಇದು ಮೇಯ್ನ್ಸಲ್ಲಿ ನೀವು ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಇಂಟರ್ವ್ಯೂ ಇದೆ, ಇಂಟರ್ವ್ಯೂದು 20% ತೊಗೋತಾರೆ. 100ಗೆ ಇಂಟರ್ವ್ಯೂ ಕಂಡಕ್ಟ್ ಆಗೋದು, ಅದ್ರದ್ದು 20% ತೊಗೋತಾರೆ. ಸೊ ವೆಯ್ಟೇಜು ಸ್ವಲ್ಪ ಇಂಟರ್ವ್ಯೂಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡಿಕೊಂಡು ಮೇಯ್ನ್ಸಲ್ಲಿ ಚೆನ್ನಾಗಿ ಎಕ್ಸಾಮ್ ಮಾಡಿ. ಮೇಯ್ನ್ಸಲ್ಲಿ ಇಂಟರ್ವ್ಯೂ ಸ್ವಲ್ಪ ಒಂದು 5-10 ಮಾರ್ಕ್ಸ್ ಕಮ್ಮಿ ಬಂದ್ರೂ ನಿಮ್ಮದು ಕ್ಲಿಯರ್ ಆಗೋ ಥರ ಮೇಯ್ನ್ಸ್ನ ನೀವು ಎಕ್ಸಾಮ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಬೆಂಗಳೂರು, ಹುಬ್ಳಿ, ಮೈಸೂರು. ಸೊ ಇದಿಷ್ಟು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್. ನಿಮಗೆ ನೋಟಿಫಿಕೇಷನಿಗೆ ಅಪ್ಲೈ ಮಾಡೋದಕ್ಕೆ ಜನರಲ್ EWS OBC ಆದರೆ 850 ಆ್ಯಂಡ್ SC ST PWD ಎನಿ ಅದರ್ ಕ್ಯಾಟಗರಿ ಅವರಿಗೆ 175 ಇದು ಎಕ್ಸಾಮ್ ಫೀಸ್ ಆಗಿರುತ್ತೆ. ಸೊ ಇದಿಷ್ಟು ನಿಮಗೆ ಬಂದುಬಿಟ್ಟು ಎಕ್ಸಾಮ್ದು ನೋಟಿಫಿಕೇಷನ್. ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಆಲ್ರೆಡಿ ಹೇಳಿದ್ದೀನಿ, ಈಸಿ ಟು ಮಾಡ್ರೇಟ್ ಇರುತ್ತೆ, ಆರಾಮಾಗಿ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಯಾವ ಪೇಪರ್ ಪ್ರಾಕ್ಟೀಸ್ ಮಾಡಿ ಅಂದರೆ, ನೀವು SBI PO ಪ್ರಿಲಿಮ್ಸ್ ಅಥವಾ IBPS ಕ್ಲರ್ಕ್ ಮೈನ್ಸ್ದು ಪೇಪರನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಇವಾಗ ಮೇನ್ ಟಾಪಿಕ್ಗೆ ಬರ್ತೀನಿ. LBO ಮತ್ತು PO ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದು LBO, ಇದು PO ಅಷ್ಟೇ ಡಿಫ್ರೆನ್ಸ್. ಇದು ಎರಡೂ ಕೂಡ ನೋಟಿಫಿಕೇಷನ್ಗೆ ಕೊಟ್ಟಿರೋವಂಥ ನೇಮ್. ಇದು ನೋಟಿಫಿಕೇಷನ್ಸ್ ನೇಮ್ ಅಷ್ಟೇ. ಇದರಲ್ಲಿ ನಿಮ್ಮ ಜಾಬ್ ಅಥವಾ ನಿಮ್ಮದು ಡೆಸಿಗ್ನೇಷನ್ನು ಯಾವುದೂ ಇಲ್ಲ. PO ಅಂದ್ರೂ ಆಫೀಸರ್ ಸ್ಕೇಲ್ 1, LBO ಅಂದ್ರೂ ಆಫೀಸರ್ ಸ್ಕೇಲ್ 1 ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತಲೂ ಅನ್ಬೋದು. ಆ್ಯಂಡ್ ಬ್ಯಾಂಕಿಂಗಲ್ಲಿ ಸ್ವಲ್ಪ ಈ ನಾಮನ್ಕ್ಲೇಚರ್ ಏನಿದೆ, ಡೆಸಿಗ್ನೇಷನ್ನು ಅಥವಾ ವರ್ಕ್ ಕ್ಲಾಸ್ ಪವರ್, ಅದೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದರೆ ಆ್ಯಕ್ಚುಲಿ ಜಾಯ್ನ್ ಆಗಬೇಕು. ನನಗೂ ಜಾಯ್ನ್ ಆದಮೇಲೆ ಕ್ಲಾರಿಟಿ ಬಂದಿದ್ದು. ಫಾರ್ ಎಕ್ಸಾಂಪಲ್, ಆಫೀಸರ್ ಸ್ಕೇಲ್ 1 ಇರೋರು ಕೂಡ ಬ್ರಾಂಚೆಡ್ ಇರ್ತಾರೆ, ಆಫೀಸರ್ ಸ್ಕೇಲ್ 1 ಇರೋರು ಕೂಡ ಡೆಪ್ಯೂಟಿ ಬ್ರಾಂಚೆಡ್ ಇರ್ತಾರೆ, ಆಫೀಸರ್ ಸ್ಕೇಲ್ 1 ಇರೋರು ಕೂಡ 5-10 ವರ್ಷ ಸರ್ವಿಸ್ ಆದ್ರೂ ಜಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಲ್ಲೂ ಇರ್ತಾರೆ. ಸೊ ಈ ನೋಟಿಫಿಕೇಷನ್ ನೇಮ್ ನೋಡಿಬಿಟ್ಟು ನೀವು ಲೋಕಲ್ ಅಂತ ಹೆಸರಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರಭಾವಿತರಾಗಬೇಡಿ. ನಾನು 1.5 year ಇಂದ ವರ್ಕ್ ಮಾಡ್ತಿದ್ದೀನಿ ಸೇಮ್ ಪೋಸ್ಟಲ್ಲಿ. ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಒಂದೇ ಮೇನ್ ಡಿಫ್ರೆನ್ಸ್ ಏನು ಅಂದರೆ ಪೋಸ್ಟಿಂಗ್. ಇದು ಬಿಟ್ಟು ನಿಮಗೆ ಕೊಡೋವಂಥ ಸ್ಯಾಲ್ರಿಲಾಗಲಿ, ಕೊಡೋವಂಥ ಅಲೋಯೆನ್ಸಸ್ ಆಗಲಿ, ಕೊಡೋವಂಥ ರೆಸ್ಪಾನ್ಸಿಬಿಲಿಟಿ, ನಿಮಗಿರುವಂಥ ಜವಾಬ್ದಾರಿ ಅಥವಾ ವರ್ಕ್ ರೋಲ್, ವರ್ಕ್ ಪವರ್, ಅಥಾರಿಟಿ, ಡೆಸಿಗ್ನೇಷನು ಎಲ್ಲದು ಸೇಮ್. ದೇರ್ ಈಸ್ ನೋ ಸಚ್ ಡಿಫ್ರೆನ್ಸ್ ಬಿಟ್ವೀನ್ PO ಆರ್ LBO. ಇಬ್ಬರು ಸೇಮೇ. 1 year ಮುಗಿದ ಮೇಲೆ ನಿಮಗೆ ಅದು ನೇಮ್ ಕೂಡ ಹೋಗ್ಬಿಡುತ್ತೆ. ನೇಮ್ ಏನು ಉಳ್ಕೊಳ್ಳುತ್ತೆ ಅಂದರೆ ಪ್ರೊಬೆಷನರಿ ಆಫೀಸರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್. ನಾನು ಕೂಡ ಜಾಯ್ನ್ ಆಗಿ ವಿತಿನ್ 2 months ಟೆಂಪರರಿ ಡೆಪ್ಯೂಟಿ ಬ್ರಾಂಚ್ ಹೆಡ್ ಆಗಿದ್ದೆ. ಅದಾದಮೇಲೆ ಯಾವಾಗ ಫೈನಾನ್ಷಿಯಲ್ ಇಯರ್ ಮುಗೀತು, ನನ್ನ 1 year ಸರ್ವಿಸ್ ಮುಗೀತು, ಅದಾಗಿ ನೆಕ್ಸ್ಟ್ DBM ಬರೋವರೆಗೂ ಪರ್ಮನೆಂಟ್ ಡೆಪ್ಯೂಟಿ ಬ್ರಾಂಚ್ ಹೆಡ್ ಆಗಿ 1.5 month ವರ್ಕ್ ಕೂಡ ಮಾಡಿದ್ದೀನಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಡೆಸಿಗ್ನೇಷನಲ್ಲೂ ಏನೋ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಬ್ರಾಂಚಲ್ಲಿ ಅಥವಾ ನಿಮ್ಮ ಬ್ಯಾಂಕಲ್ಲಿ ಅಂತ ಏನೂ ಇಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಆ ಡೌಟ್ ಇದ್ದು ಯಾರು ಸೆಕೆಂಡ್ ಥಾಟ್ ಇತ್ತು ಅವರೆಲ್ಲ ಕ್ಲಿಯರ್ ಆಗಿತ್ತು ಅಂದ್ಕೋತೀನಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಇದು ಹೆಲ್ಪ್ ಆಯಿತು ಅಂತ. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ, ಲೇಟ್ ಮಾಡ್ಕೋಬೇಡಿ. ಲಾಸ್ಟ್ ಡೇವರೆಗೂ ಇನ್ನೂ ಟೈಮ್ ಇದೆ. ಆಲ್ ದ ಬೆಸ್ಟ್.